hello, welcome back to my YouTube channel. ಸೊ ಮಿರರ್ ಕ್ಲೀನ್ ಇಲ್ಲ ಅದು ಕ್ಲೀನ್ ಮಾಡೇ ಕೊಟ್ಟಿಲ್ಲ. ಹಾ, ಸೊ ಇವಾಗ ರೆಡಿಯಾಗಿ ಟೆಂಪಲ್ಗೆ ಹೋಗತ್ತೀವಿ. ಹಾ, ಟೆಂಪಲ್ ರನ್ ಮಾಡ್ಕೊಂಡು ಟೆಂಪಲ್ಗೆ ಹೋಗತ್ತೀವಿ. ಅಲ್ಲಿ ಹೋಗಿಂದ ತೋರಿಸ್ತೀನಿ. ಸೊ ಇವಾಗ ಹೋಗತ್ತೀವಿ ಟೆಂಪಲ್ಗೆ. ಸೊ ಇಲ್ಲಿನ ವರಾಂಡ ಆಗಲಿ ನೇಚರ್ ಆಗಲಿ ಭಾಳ ಲೈಕ್ ಆಯ್ತಾ. ಬೆಳಗ್ಗೆ ಜಲ್ದಿ ಪೂಜೆಗೆ ಹೋಗ್ಬೇಕಂತ 6:30 ಅಂದರೆ ನಾವು ಬಿಟ್ಟಿದ್ವಿ. ಇಷ್ಟು ದಿನ ಬರೀ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂತಲೇ ಈ ವಿಡಿಯೋ ನೋಡ್ತಿದ್ವಿ. ಬಟ್ ದಿಸ್ ಟೈಮ್ ಅಲ್ಲೇ ಹೋಗಿ ನೋಡೋದಕ್ಕೆ ಭಾಳ ಬೆಸ್ಟ್ ಐತಿ. ಹೊರಗೆ ಈ ಥರ ಇಷ್ಟೊಂದು ನೀಟ್ ಆ್ಯಂಡ್ ಚಂದ ಐತಂದರೆ ಇನ್ನು ಒಳಗೆ ಯಾವ ಥರ ಇರ್ಬೋದ ನೋಡ್ರಿ. ಏನು ಆ್ಯಂಡ್ ಗುಡಿಗೆ ಎಂಟರ್ ಆದ ಕೂಡಲೇನ ದೀಪನೂ ಕೊಡ್ತಾರೆ. ಒಂದು ಬಟ್ಲೊಳಗೆ ಒಂದು 5 ದೀಪ, ತುಪ್ಪದ ದೀಪ ಹಚ್ಚಿ, ಒಂದು ಎಲೆ, ಅಡಿಕೆ ಆ್ಯಂಡ್ ಹೂ ಕೊಡ್ತಾರೆ. ಅದು ಐ ಥಿಂಕ್ 50 ರೂಪೀಸ್ ಅನಿಸುತ್ತೆ, ನೆನಪಿಲ್ಲ. ಸೊ ಹೆಂಗೂ ಕಾರ್ತಿಕ ಮಾಸ ಐತಿ, ಅದನ್ನು ತೊಗೊಂಡು ಬೆಳಗಿದ್ರೆ ಚಲೋ. ಕಾರ್ತಿಕ ಮಾಸದೊಳಗೆ ದೀಪ ಹಚ್ಚಬೇಕಾ, ದೀಪ ಬೆಳಗ್ಬೇಕಾ, ಸೊ ಅದ್ರ ಸಲುವಾಗಿ ತೊಗೊಂಡು ಇಲ್ಲಿ ಬೆಳಗಿದ್ವಿ. ಇಲ್ಲಿ ಸ್ಟಾರ್ಟಿಂಗನ ಒಂದು ದೇವಿದೈತಿ. ಆ್ಯಂಡ್ ಇಲ್ಲಿಂದ ಮೆಟ್ಲು ಕೆಳಗಡೆ ಇಟ್ಕೊಂಡ್ಬಂದ್ರೆ ರಾಘವೇಂದ್ರ ಸ್ವಾಮಿ ಎಂಟ್ರೆನ್ಸ್ ಒಳಗಡೆ ಹೋಗ್ಬೋದಾ. ನಾವು ಅಂದ್ಕೊಂಡು 6 o'clock ನಾವು ಬಂದಿದ್ದೇವೆ ಅಂದ್ರೆ ಒಳಗೆ ರಶ್ ಇರೋದಿಲ್ಲ ಅಂತ. ಬಟ್ ಒಳಗೆ ಎಂಟರ್ ಆದ ಕೂಡಲೇ ನೋಡಿದ್ರೆ ಇಲ್ಲಾಂದ್ರೂ ಒಂದು 10-15 ಲೈನ್ ಐತಿಲ್ಲೇ. ಸೊ ಅಂದರೆ ರಶ್ ಆಗಬಾರ್ದು, ಒಮ್ಮೆ ಬಿಡೋದ್ರಿಂದ ಅಂತಂದರೆ ಈ ಥರ ಲೈನ್ ಮಾಡೋದು ಒಂಥರ ಬೆಸ್ಟ್ ಅಂತ ಹೇಳ್ಬೋದು. ನೀಟ್ನೆಸ್ ಇರ್ತೈತಿ. ಆ್ಯಂಡ್ ಎಲ್ಲರೂ ರಶ್ಶಿಂದ ಹೋಗಬಾರ್ದು, ಎಲ್ರಿಗೂ ದರ್ಶನ ಚಲೋ ಆಗಲಿ ಅನ್ನೋದು ಅವ್ರು. ಆ್ಯಂಡ್ ಹೊರಗಿಂದ ಅಲ್ಲಿ ಕ್ಯೂ ಹಚ್ಚಿದ ಮೇಲೆ ಇಲ್ಲಿ ಇದೇನು ಒಳಗಡೆ ಐತಿ, ಇಲ್ಲಿ ಒಂದು ಗರ್ಭಗುಡಿ ಥರ, ಅದ್ರ ಒಳಗೆ ಮತ್ತೊಂದು ಗರ್ಭಗುಡಿ ಐತಿ. ಅಲ್ಲಿ ರಾಘವೇಂದ್ರ ಸ್ವಾಮಿ ನಾವು ನೋಡಬಹುದು. ಸೊ ನಾವು ಆಗಲೇ 10-11 ಲೈನ್ ಏನು ತೋರಿಸಿದ್ನಿ, ಅದು ದಾಟಿ ಇಲ್ಲಿ ಬಂದ್ವಿ. ಇಲ್ಲಿಂದ ಮತ್ತೆ ಇವಾಗ ಒಳಗಡೆ ಹೋಗಿ ಅಲ್ಲಿ ಮತ್ತೆ ಕ್ಯೂ ಇರ್ತೈತಿ. ಆ್ಯಂಡ್ ಒಳಗಡೆ ಪೂಜೆ ಆಗೋದನ್ನು ಇಲ್ಲಿ ಸ್ಕ್ರೀನ್ ಒಳಗೆ ನೋಡ್ಬೋದು ನಾವು. ಆ್ಯಂಡ್ ನಾನಿಲ್ಲಿ ಬೇಡ್ಕೊಂಡಿದ್ದ ಏನೋ ಮಾಡ್ಬೇಕಂತಿದ್ದ. ಸೊ ಒಂದು ನಂಬಿಕೆಯಿಂದ ಹೆಚ್ಚಿನ ನಮಸ್ಕಾರ ಹಾಕೋದು. ಆ್ಯಂಡ್ ಒಳಗಡೆನೂ ಹೋಗಿ ಬಂದ್ವಿ. ಬಟ್ ಒಳಗಡೆ ಕ್ಯಾಮ್ರಾ ಅಲಾವ್ ಇರಲಿಲ್ಲ, ಸೊ ಏನೂ ತೋರ್ಸೋಕ್ಕಾಗಲಿಲ್ಲ. ಬಟ್ ನಾವು ಇಲ್ಲಿ ಹೊರಗಡೆಯಿಂದ ಸ್ಕ್ರೀನ್ ಒಳಗೆ ನೋಡ್ಬೋದು. ಆ್ಯಂಡ್ ಬಾಯ್ಸಿಗೆ ಒಳಗಡೆ ಶರ್ಟ್ ಹಾಕೋಂಗಿಲ್ಲ, ಇವನ್ ಬನಿಯನೂ ಹಾಕೋಂಗಿಲ್ಲ, ಎಲ್ಲ ರಿಮೂವ್ ಮಾಡಿ ಹೋಗ್ಬೇಕು. ಆ್ಯಂಡ್ ಇಷ್ಟು ಜಲ್ದಿ ಬಂದನ ಇಲ್ಲಿ ಇಷ್ಟೊಂದು ರಶ್ ಐತಿ. ಇನ್ನೊಂದು ಸ್ವಲ್ಪ ನಾವು 10-11 o'clock ಬಂದಿದ್ದು ಅಂದ್ರೆ ಮುಗೀತಿಲ್ಲೆಲ್ಲ ಫುಲ್ ರಶ್ ಆಗೋದಂತೂ ಗ್ಯಾರಂಟಿ. ಸೊ ನಾವು ಜಲ್ದಿ ಬಂದಿದ್ದು ಒಂಥರ ಒಳ್ಳೇದು ಅನಿಸುತ್ತೆ. ಆ್ಯಂಡ್ ಈ ಪ್ಲೇಸ್ ಒಳಗೆ ಏನಾದರೂ ಡಾನ್ಸ್ ಇರಲಿ, ಏನಾದರೂ ಫಂಕ್ಷನ್ ಇದ್ದರೆ ಇಲ್ಲಿ ಸಣ್ಣದಾಗೆ ಮಾಡ್ತಾರೆ. ಜಸ್ಟ್ ಹೊರಗಡೆ ಎಂಟರ್ ಆದ್ಕೊಳ್ಳೆ ಇರ್ವಿ ಮುಕ್ರಿದಂಗೆ ಜನ ಮುಕ್ರಿದ್ರೆ. ಸೊ ಫೈನಲಿ ಡ್ರೀಮ್ ಕಂಪ್ಲೀಟೆಡ್. ಇವಾಗ ನಮ್ಮಣ್ಣ ಅಂತೂ ಹಾಯ್ ಹೆಂಗೆ ಅನ್ಸಿತ್ತು?
ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಗೆ ನಾವು ಬಂದಿದ್ದಂದ್ರೆ ಫಸ್ಟ್ ಟೈಮ್ ಲೈಫ್ ಒಳಗೆ ಟ್ರಿಪ್ ಅಂತ ಹೇಳಿ, ಇಲ್ಲಾಂದ್ರೆ ಕಾಮನ್ಲಿ ಹೋಗಂಗಿಲ್ಲ, ದೂರ ಇರ್ತೈತೆ ಅಂತ ಹೇಳಿ. ಬಟ್ ಏನೋ ಈ ನಂಬಿಕೆ ಬ್ಯಾಡ ಅಂತ ಹೇಳಿ ಬಂದಿದ್ದೈತಿ. ವಿಲ್ ಸಿ, ನಂಬೋದ್ರ ಮೇಲೆ ಇರ್ತೈತಿ ನಂಬಿಕೆ. ಆ್ಯಂಡ್ ಮಾರ್ನಿಂಗ್ ಐ ಥಿಂಕ್ 6:30 ಇದ್ಲ ನಾವು ಇಲ್ಲಿ ಬಂದಾಗ. 6:30 ಬಂದಿದ್ವಿ. ಈಗ ನಾವು ರಿಟರ್ನ್ ಇವಾಗ ಒಂದು 8-9 ಏನೋ ಆಗೈತಿ. ಬಟ್ ಬೇಡ 9 o'clock ಅಂದ್ರೆ ಫುಲ್ ರಶ್ ಆಗೈತಿ. ಮೊಬೈಲ್ ಮ್ಯಾಗ್ ಮಾಡೇ ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಬಿಸಿಲು ಕಣ್ಣಿಗೆ ಫುಲ್ ಗೊತ್ತಾಗೈತಿ. ನೋಡ್ರಿ, ಬಟ್ ಈವ್ನಿಂಗ್ ಮತ್ತೊಂದು ಟೈಮ್ ಬಂದ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಟ್ ಆ್ಯಂಡ್ ಇದು ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಭಾಳ ರಶ್ ಆಗ್ತೈತಿ. ಲೇಟಾಗಿ ಬಂದ್ರೆ ಅಂತ ಜಲ್ದಿ ಬಂದ್ವಿ. ಆ್ಯಂಡ್ ನಾನು ಬೇಡ್ಕೊಂಡಿದ್ದ ಒಂದು ಕಂಪ್ಲೀಟ್ ಮಾಡಬೇಕಿತ್ತದು, ಸೊ ಅದನ್ನು ಕಂಪ್ಲೀಟ್ ಮಾಡಿದ್ನಿ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಇನ್ನೂ ನಾಷ್ಟ ಆಗಿಲ್ಲ, ಒಂದು ಕಪ್ ಟೀನೂ ಕುಡ್ದಿಲ್ಲ, ನೀರು ಕುಡ್ದಿಲ್ಲ. ಇವಾಗ ಹೆಜ್ಜೆ ನಮಸ್ಕಾರ ಹಾಕಿ ಇವಾಗ ನಾಷ್ಟ ಮಾಡಬೇಕು. ಆ್ಯಂಡ್ ಇಲ್ಲೇನು ಸ್ಪೆಷಲ್ ಅಂದ್ರೆ ಯಾವ ಅಂಗಡಿ ಮೇಲೇನು ಯಾವ ಅಂಗಡಿ ಅವ್ರ ಶಾಪ್ ಮೇಲೇನು ಕನ್ನಡ ಅಕ್ಷರ ಇಲ್ಲ. ಸೊ ಇಟ್ಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಶಾಪ್ ನೇಮ್. ಕೆಲವೊಂದು ಕಡೆ 2 ಅದಾವು, ಬಟ್ ಕೆಲವೊಂದು ಕಡೆ ಬರೀ ಐ ಥಿಂಕ್ ತಮಿಳು ತೆಲುಗು ಅದಷ್ಟೇ ಇದೆ. ಆ್ಯಂಡ್ ಅಲ್ಲಿಂದ ಹಿಂದೆ ತುಂಗಭದ್ರಾ ನದಿ ಐತಿ, ಅಲ್ಲಿ ಹೋಗ್ಬೇಕಾ. ನನ್ನ ಕಾಲಿಗೆ ಏನೂ ಆಗಿಲ್ಲ, ಬಟ್ ಅದು ಇನ್ನು ಹೆಜ್ಜೆ ನಮಸ್ಕಾರ ಹಾಕಿದ್ದಕ್ಕೆ ಸ್ವಲ್ಪ ನಡೆಯಾಗಿದೈತೆ. ಬಿಕಾಸ್ ಫಸ್ಟ್ ಟೈಮ್ ಹಾಕಿರ್ತೇವೆ, ಏನಾದರೂ ರೂಢಿ ಇದ್ದರೆ ಏನೋ ಮಾಡ್ಬೋದು. ಬಟ್ ಫಸ್ಟ್ ಟೈಮ್ ಹಾಕಿದ್ವಿ ಅಂದರೆ ಸ್ವಲ್ಪ ಕಾಲಿಗೆ ಇದಾಗ್ತೈತೆ. ಏನಿಲ್ಲ, 1 ಡೇ ಆದಮೇಲೆ ಮತ್ತೆ ಕರೆಕ್ಟ್ ಆಗ್ತೈತಿ. ಆ್ಯಂಡ್ ಇಲ್ಲೇ ಎಂಟರ್ ಆದಾದ ಕೂಡಲೇ ಗಿಳಿ ಶಾಸ್ತ್ರ ಹೇಳೋರು ಕುಂತ್ಕೊಂಡಿರ್ತಾರೆ. ಇಲ್ಲಾಂದ್ರೆ ಒಂದು 15-20 ಜನ ಕೂತಿರ್ತಾರೆ, ಶಾಸ್ತ್ರ ಹೇಳ್ತೇವೆ ಅಂತ ಹೇಳಿ. ಕೆಲವೊಬ್ರು ಕೂತ್ಕೊಂಡು ಶಾಸ್ತ್ರ ಕೇಳ್ತಾರೆ, ಕೆಲವೊಬ್ರು ಕೇಳಂಗಿಲ್ಲ, ನಂಬಿಕೆ ಇಲ್ಲ, ಅಥವಾ ಮುಂದೆ ಏನಾಗ್ತೈತೆ ಅನ್ನೋದನ್ನು ತಿಳ್ಕೊಂಡು ಹೆದರಿ ಅವ್ರು ನೋಡೋಕೆ ಹೋಗಂಗಿಲ್ಲ. ಈ ಥರ ಐತಿ ತುಂಗಭದ್ರಾ ನದಿ. ಯಾವ ಥರ ಗಿಣಿ ಶಾಸ್ತ್ರ ಹೇಳ್ತಾರೆ ಅನ್ನೋದು ನೋಡ್ಬೇಕಿತ್ತ. ಬಟ್ ಅಲ್ಲಿ ಗಿಳಿ ಶಾಸ್ತ್ರ ಕೇಳಬೇಕಂದ್ರೂ ಫಸ್ಟ್ ಅಮೌಂಟ್ ಇಟ್ರನ ಆ ಗಿಳಿ ಒಂದು ಕಾಡನ್ನು ತೊಗೋತೈತೆ ಅನ್ನೋದು ಇವ್ರು ಹೇಳತ್ತಿದ್ರು. ಸೊ ನೋಡಿದ್ವಿ ಯಾವ ಥರ ಹೇಳ್ತಾರಂತ ಹೇಳಿ. ಆ್ಯಂಡ್ ಆ್ಯಕ್ಚುಲಿ ನನಗೇನಂತಂದ್ರೆ ಮುಂದೆ ಏನಾಗ್ತೈತಿ ಅಂತ ತಿಳ್ಕೊಳ್ಳೋದು ನನಗೆ ಭಾಳ ಇಷ್ಟ. ಸೊ ಅದ್ರ ಸಲುವಾಗಿ ನಾನು ಗಿಳಿ ಶಾಸ್ತ್ರನ ಕೇಳಿದ್ನಿ. ಲೆಟ್ಸ್ ಸಿ ಅವ್ರು ಕರೆ ಹೇಳ್ತಾರೋ ಸುಳ್ಳು ಹೇಳ್ತಾರೋ, ಸ್ವಲ್ಪ ಆದರೂ ರಿಲೇಟ್ ಆಗ್ತೈತೋ ಇಲ್ಲ ಅಂಥೇಳಿ. ಸೊ ನಾನು ಕೇಳಿದ್ದು ಎಕ್ಸಾಕ್ಟ್ ಏನಾಗ್ತೈತಿ, ಏನಾಗಿತ್ತು, ಯಾರಿಂದ ಏನಾಯಿತು ಅನ್ನೋದನ್ನ ಎಲ್ಲ ಹೇಳಿದ್ರೆ. ಆ್ಯಂಡ್ ಹಂಗೆ ಗಿಳಿ ಜೊತೆ ಒಂದು ಫೋಟೋ ವಿಡಿಯೋ ತಗೊಂಡು. ಆ್ಯಂಡ್ ಗುಡಿಯಿಂದ ಹೊರಗೆ ಬಂದಂದ್ರೆ ಪರಿಮಳ ಪ್ರಸಾದ ಅಂತ ಹೇಳಿ ಇಲ್ಲೇ ಪ್ರತಿಯೊಂದು ಪ್ರಸಾದೊಳಗೆ ಅಂದ್ರೆ 4 ಪೀಸ್ ಪ್ರಸಾದ, 1 ಪ್ಯಾಕೆಟಿಗೆ 30 ರೂಪೀಸ್ ಪರ್ ಪರ್ಸನ್. 2 ಪ್ಯಾಕೆಟ್ ತೊಗೋಬೇಕು, ಹೆಚ್ಚಿಗೆ ತೊಗೊಳ್ಳೋ ಹಂಗಿಲ್ಲ. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನನ್ನ ಜೊತೆ ಅಲ್ಲನ ಎಲ್ಲರಿಗೂ ಟೀ ಕೊಡ್ಸಾಕ ಟೀ ಕುಡಿರಿ ಅಂತೆ. ಸೊ ನಿಮಗೆ ನೈಟ್ ವ್ಯೂ ಹೆಂಗೆ ಕಾಣ್ತೈತಿ ಇದು ಮಂತ್ರಾಲಯನ ತೋರಿಸ್ಬೇಕಂದ್ರೆ ಪಾರ್ಟ್ 3 ವಿಡಿಯೋ ನೋಡ್ಬೇಕಾಗ್ತೈತಿ.